ಜನವರಿ 25ರಂದು ಬೆಳಗಾನೂರಿನ ಚಿಕ್ಕೇನಕೊಪ್ಪದ ಶ್ರೀ ಚೆನ್ನವೀರ ಶರಣರ 31ನೇ ಪುಣ್ಯಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ. ಮೌನಯೋಗಿ ಚಿಕ್ಕೇನಕೊಪ್ಪದ ಶ್ರೀ ಚೆನ್ನವೀರ ಶರಣರ 31ನೇ ಪುಣ್ಯಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಇದೇ ಜನವರಿ 16ರಿಂದ ಜನವರಿ 26ರವರೆಗೆ ಜರುಗಲಿದೆ. ಜನವರಿ 25ರಂದು ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಜರುಗುವುದು ಮತ್ತು ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾತ್ಮರ ಜೀವನ ದರ್ಶನ ಪ್ರವಚನ, ಮಹಾರಥೋತ್ಸವ, ಲಘು ರಥೋತ್ಸವ, ಜಾನಪದ ಕಲಾಮೇಳ, ಸಾಮೂಹಿಕ ವಿವಾಹಗಳು, ಸುಮಂಗಲೆಯರಿಗೆ ಉಡಿ ತುಂಬುವುದು, ತುಲಾಭಾರ, ಧಾರ್ಮಿಕ ಚಿಂತನಾಗೋಷ್ಠಿ ಹಾಗೂ ಶರಣಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಸುಕ್ಷೇತ್ರ ಬೆಳಗಾನೂರಿನ ಚಿಕ್ಕೇನಕೊಪ್ಪದ ಶ್ರೀ ಚೆನ್ನವೀರ ಶರಣರ ಮಠದ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರು ಹೇಳಿದರು. ಅವರು ನಗರದ ಪತ್ರಿಕಾಭವನದಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಎನ್ ನಾಗರಳ್ಳಿ, ವಿಬಿ ಪೊಲೀಸ್ ಪಾಟೀಲ, ಎಂಬಿ ಸಿಕ್ಕಿದೇಸಾಯಿ, ವಿಎಸ್ ಹಿರೇಮಠ, ಎಸ್ಬಿ ಪಾಟೀಲ, ಎಸ್ಎಸ್ ಪಾಟೀಲ, ಶಿವಲಿಂಗಯ್ಯ ಶಾಸ್ತ್ರಿಗಳು, ಹಿರೇಮಠ ಸಿದ್ದಾಪುರ, ವಸಂತಮೇಟಿ, ಶೇಖಣ್ಣ ಗದ್ದಿಕೇರಿ, ಮನ್ನಾಪುರ, ಗೌರಿಪುರ, ವೈಬಿ ಡೊಳ್ಳಿನ, ಎಚ್ಎಸ್ ವೆಂಕಟಾಪುರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಶ್ರೀಮಠದ ಜಾತ್ರೆ ಶರಣರ 31ನೇ ಪುಣ್ಯಸ್ಮರಣೋತ್ಸವ. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಭಾಗವಹಿಸಿರ್ತಕ್ಕಂಥ ಶ್ರೀಮಠದ ಗೌರವಾನ್ವಿತ ಎಲ್ಲ ಹಿರಿಯರೇ, ಪತ್ರಿಕಾ ಬಂಧುಗಳೇ, ಅನೇಕ ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ವಿಧಾಯಕವಾಗಿರ್ತಕ್ಕಂಥ, ಸಾಮಾಜಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಬಂದಿದೆ. ಗುರುಗಳ ಪುಣ್ಯಸ್ಮರಣೆಯನ್ನು ನೆಪವಾಗಿಟ್ಕೊಂಡು ಶರಣರ ಸಂದೇಶಗಳನ್ನು, ಆಧ್ಯಾತ್ಮಿಕ ಪ್ರವಚನಗಳನ್ನು, ಶರಣರ ಸುಳ್ನುಡಿಗಳನ್ನು ಭಕ್ತ ಸಮುದಾಯಕ್ಕೆ ನೀಡುವಂಥ ಕೆಲಸವನ್ನು ಮಾಡ್ತದೆ. ಸುಮಾರು ಆರಂಭವಾಗಿ ಒಂದು ವಾರವಾಯಿತು. ಇವತ್ತು 31ನೇ ಪುಣ್ಯಸ್ಮರಣೆ ಅಂಗವಾಗಿ ಸಾಮೂಹಿಕ ವಿವಾಹಗಳು, ಧಾರ್ಮಿಕ ಚಿಂತನಗೋಷ್ಠಿ, ನೂತನ ಹರಕೆಯ ಸಂಕಲ್ಪದ ತೇರು, ಶರಣಶ್ರೀ ಪ್ರಶಸ್ತಿ, ಇಷ್ಟೆಲ್ಲ ಕಾರ್ಯಗಳನ್ನು ಶರಣರ ನೆನೆಯಲ್ಲಿ ನಡೀತಾ ಇದೆ. ಸಾಮೂಹಿಕ ವಿವಾಹಗಳು ಇಂದಿನ ದಿನಮಾನಕ್ಕೆ ಅವು ಬಡವರಿಗೆ, ನಿರ್ಗತಿಕರಿಗೆ ವರದಾನವಾಗಿವೆ. ಇಂತಹ ವೇದಿಕೆಯಲ್ಲಿ ದಾಂಪತ್ಯ ಜೀವನವನ್ನು ಸ್ವೀಕರಿಸುವ ಜೊತೆಗೆ ಸಂಸ್ಕಾರ, ಸಂಸ್ಕೃತಿ ನೀಡುವಂಥ ಕಾರ್ಯವಾಗ್ತದೆ. ಶ್ರೀ ಕ್ಷೇತ್ರದಲ್ಲಿ ಸುಮಾರು LKGಯಿಂದ ಹಿಡಿದು PVCವರೆಗೆ, ITIವರೆಗೆ ಶಿಕ್ಷಣ ನೀಡುವಂಥ ಕಾರ್ಯ ಗ್ರಾಮೀಣ ಪ್ರದೇಶದಲ್ಲಿ ಆಗಿದೆ. ಸುಮಾರು 1200 ಚಿಲ್ಲರ್ ಮಕ್ಕಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಸುಮಾರು 500ರಿಂದ 600 ಮಕ್ಕಳು ಉಚಿತ ಪ್ರಸಾದ ನಿಲಯದಲ್ಲಿ ಆಶ್ರಯವನ್ನು ಪಡೆದುಕೊಂಡು ವಿದ್ಯಾರ್ಜನೆಯನ್ನು ಮಾಡ್ತಾರೆ. ಸುಮಾರು 30 ವರ್ಷಗಳಿಂದ ಅವಲೋಕನ ಮಾಡ್ತಾ ಬಂದರೆ ಸಾವಿರಾರು ಮಕ್ಕಳು ಅನೇಕ ಹುದ್ದೆಯಲ್ಲಿ ಉತ್ತಮ ಬದುಕನ್ನು ಕಟ್ಟಿಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಕಾರ್ಯ ಆಗಿದೆ. ಅದೆಲ್ಲ ಕಾರಣ ಏನು ಅಂತಂದರೆ ಮಠದ ಪರಿಸರ, ವಾತಾವರಣ ಅನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹುಬ್ಬಳ್ಳಿಯಲ್ಲಿ ಶರಣರ ಅಂಧರ ಕಲ್ಯಾಣಾಶ್ರಮ ಅನ್ನುವಂಥ ಸಂಸ್ಥೆ ಇದೆ. ಸುಮಾರು 100 ಮಕ್ಕಳು ಅಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಅವರು ಉಚಿತವಾಗಿರ್ತಕ್ಕಂಥ ಪ್ರಸಾದ, ಸಂಗೀತ ಮತ್ತು ಬೇರೆ ಬೇರೆ ಕಾಲೇಜಿನಲ್ಲಿ
ಅಧ್ಯಯನವನ್ನು ಮಾಡ್ತೀವಿ ಅನ್ನುವಂಥ ಅಪೇಕ್ಷೆ ಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ಕೂಡ ಫೀಸನ್ನು ಭರಿಸಿ ಆ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಪ್ರಸಂಗದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜಾತ್ರೆಯ ನೆಪದಲ್ಲಿ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಜಾತ್ರೆ ಯಾವುದು ಅಂತಂದರೆ ಶರಣರ ಶ್ರೀಮಠದ ಜಾತ್ರೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡುತ್ತೇನೆ. ಆ ಲಕ್ಷಾಂತರ ಭಕ್ತರಿಗೆ ಮಹಾಪ್ರಸಾದ ಏನೆಲ್ಲ ವ್ಯವಸ್ಥೆಯನ್ನು ನಮ್ಮ ಶ್ರೀಮಠದ ಭಕ್ತರು ಹಿರಿಯರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಶರಣಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. ಕೃಷಿಯಲ್ಲಿ ಸಿಂಧನೂರಿನ ಕವಿತಾ ಮೇಡಮ್ನವರಿಗೆ, ಬಾಗಲಕೋಟೆಯ ಒಬ್ಬ ವಿದ್ಯಾರ್ಥಿನಿ IITಯಲ್ಲಿ ಭಾರತಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ವಿದ್ಯಾರ್ಥಿ, ಆ ವಿದ್ಯಾರ್ಥಿನಿಗೆ, ಹಾಗೆಯೇ ಕಡಬುಗೇರಿ ಜಾನಪದ ಕಲಾ ತಂಡ ಉತ್ತಮವಾಗಿರ್ತಕ್ಕಂಥ ಜಾನಪದ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿದೆ. ಇವತ್ತು 3 ಮಹನೀಯರಿಗೆ ಶರಣಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇದೆ ಎನ್ನುವಂಥ ಮಾತನ್ನು ಒಟ್ಟಾರೆ ಹೇಳ್ತಾ, ಜಾತ್ರೆ ಅನ್ನೋದು ನೆಪ, ಆ ನೆಪದಲ್ಲಿ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಸಂಗೀತ, ಸಾಹಿತ್ಯವನ್ನು ಪ್ರಸಾರ ಮಾಡತಕ್ಕಂಥ ಕಾರ್ಯ ಇದಾಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ, ಪ್ರತಿ ವರ್ಷ ನಮ್ಮ ಮಾಧ್ಯಮದವರು ಈ ಜಾತ್ರೆಯ ಎಲ್ಲ ವಿಶೇಷ ಪ್ರಸಾರವನ್ನು ಮಾಡ್ತಾರೆ. ಆ ಮಾಧ್ಯಮಕ್ಕೆ, ಮಾಧ್ಯಮದ ಬಂಧುಗಳಿಗೆ ಇವತ್ತು ನಮ್ಮ ಶ್ರೀಮಠ ಸದಾಕಾಲ ಅಭಿನಂದಿಸ್ತದೆ ಅನ್ನುವಂಥ ಮಾತನ್ನು ಹೇಳಿ, ಮುಂಜಾನೆ 10 ಯಾರ ಸಂಕಲ್ಪವನ್ನು ಮಾಡ್ತಾರೆ ಆ ಸಂಕಲ್ಪ ಈಡೇರಿಸಿದವರು ನಾವೇನಾದರೂ ಶರಣರ ಸ್ಮರಣೆ ಇಟ್ಟುಕೊಂಡು ಒಂದು ಹರಕೆಯ ರಥವನ್ನು ಎಳೆಯಬೇಕು ಅನ್ನುವಂಥ ಉದ್ದೇಶ ಇತ್ತು. ಹೀಗಾಗಿ ಆ ರಥವನ್ನು ಎಲ್ಲ ಭಕ್ತರು ಸೇರಿಕೊಂಡು ಮಾಡಿದ್ದಾರೆ.